ಅವತ್ತು ಇನ್ನು ಸ್ವಲ್ಪ ಮೆರುಗು ಕೊಡೋದಕ್ಕೆ ಕಾರ್ಯಕ್ರಮಕ್ಕೆ ಮೆರುಗು ಕೊಡೋದು ಅಂತಾರೆ. ಅದೇನಕ್ಕೋ ಗೊತ್ತಿಲ್ಲ ನನಗೆ, ನೀವೇನಾರು ಹೇಳ್ಬೇಕು. ಮೆರುಗು ಕೊಡೋದು ಅಂದ್ರೇನು? ಏನ್ರಿ ಮೆರುಗು ಏನ್ ಹೇಳ್ತಾರೆ ಅದಕ್ಕೆ? ನೀನು ಬರೆಯೋರಪ್ಪ, ಹೇಳ್ಕೊಡ್ರಿ ಕರೆಕ್ಟಾಗಿ. ಅದಕ್ಕೆ ಆ ವರ್ಣರಂಜಿತೆ ಕರೆಕ್ಟ್, ಅದು ಕಲರ್ಫುಲ್. ಅದು ವರ್ಣರಂಜಿತ ಅಂದ್ರೆ ಕಲರ್ಫುಲ್. ಮೆರುಗು ಕೊಡೋದು ಅಂದ್ರೆ ಏನು? ಏನೋ ಒಂದು ಶಬ್ದ ಇರ್ಬೇಕು, ಯಾವ್ದಾರ ಎಲ್ಲ ನೀವು ಬರೆಯೋರು ಅದಕ್ಕೆ ರಮ್ಯಾ ಅವ್ರು ಬರ್ತಾರೆ, ಫಿಲ್ಮ್ ಆಕ್ಟ್ರೆಸ್. ಫಸ್ಟ್ ಅವ್ರದ್ದೇ ಹೆಸರು ಹೇಳಿದ್ದೀನಿ, ರವಿಚಂದ್ರನ್ ಆಮೇಲೆ ಫಸ್ಟು ಎಲ್ಲ ನಿಮ್ಗೆಲ್ಲ ಇಂಟ್ರೆಸ್ಟ್ ಅದು ಸ್ವಲ್ಪ. ರಮ್ಯಾ ಅವರು ಬರ್ತಾರೆ, ಆಮೇಲೆ ರವಿಚಂದ್ರನ್ ಅವರು ಬರ್ತಾರೆ, ಡಾಕ್ಟರ್ ರವಿಚಂದ್ರನ್ ಅವರು ಆಕ್ಟರ್. ಇವರಿಬ್ರು ಅವತ್ತು ಭಾಗವಹಿಸ್ತಾರೆ ಆ ಕಾರ್ಯಕ್ರಮದಲ್ಲಿ. ಅವರು ಬಂದು ಮೆರುಗು ಕೊಡ್ತಾರೆ, ಆಯ್ತಾ? ಕಾರ್ಯಕ್ರಮಕ್ಕೆ ಮೆರುಗು ಕೊಡುವಂಥವರು ಅವರಿಬ್ರು ಬರ್ತಾರೆ. ಅದನ್ನು ನೀವು ಸ್ವಲ್ಪ ಎಂಜಾಯ್ ಮಾಡಬೇಕು. ಆಮೇಲೆ 1ನೇ ತಾರೀಕು 1ನೇ ತಾರೀಕು ಎಲ್ಲಿದೆ? 1ನೇ ತಾರೀಕು ಅವತ್ತು ಅದೇ ವೇದಿಕೆ, ಯಾವುದು? ಅಮರ ಶಿಲ್ಪಿ ಜಕ್ಕಣಾಚಾರ್ಯವರ ವೇದಿಕೆಯಲ್ಲಿ ಆಗುವಂಥ ಕಾರ್ಯಕ್ರಮ. ಸಂಗೀತ ಅನನ್ಯ ಭಟ್, ಕುಮಾರಿ ಅನನ್ಯ ಭಟ್ ಅವರು ಸಂಗೀತ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಅನನ್ಯ ಭಟ್ ಅವರು ಈ ಹಾಡು ಹೇಳ್ತಾರಲ್ಲ, ಯಾವುದು? ಸರಿಗಮಲ್ಲಿ ಹಾಗೆ ಒಂದು ಒಬ್ಬೊಬ್ರು ಒಂದು ಹೇಳ್ತಿರಲ್ಲ, ಕರೆಕ್ಟ್ ಆಗಿ ಸೋಜುಗದ ಸೂಜು ಮಲ್ಲಿಗೆ, ಅದನ್ನ ಹಾಡೋರು ಅಲ್ವಾ? ಅದ್ರ ಜೊತೆ ಬೇರೆನೂ ಹಾಡ್ತಾರೆ, ಒಂದೇ ಹಾಡ ಬೇರೆದು ಹಾಡ್ತಾರೆ. ಆಮೇಲೆ ಅದರ ಜೊತೆಯಲ್ಲಿ ಅವ್ರದ್ದಾದ್ಮೇಲೆ ಶ್ರೀಮತಿ ಅನುರಾಧ ವಿಕ್ರಾಂತ್ ಅಂತ ಅವರು ವೆರಿ ಫೇಮಸ್ ಡ್ಯಾನ್ಸರ್. ಅವರು ಡ್ಯಾನ್ಸ್ ಸ್ಕೂಲ್ ಎಲ್ಲ ನಡೆಸ್ತಾರೆ ಬೆಂಗಳೂರಲ್ಲಿ. ಅವರ ತಂಡ ಬರುತ್ತೆ. ಅವರು ನಮ್ಮ ಭರತನಾಟ್ಯ, ಆಮೇಲೆ ಕೂಚಿಪುಡಿ ಅವೆಲ್ಲ ನಡೆಸ್ಕೊಡ್ತಾರೆ. ಭಾಳ ದೊಡ್ಡ ತಂಡ ಅವ್ರದ್ದು ಕೂಡ.